ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ಸ್ಕೂಲ್ ಲಾಗಿನಲ್ಲಿ ಈ ಒಂದು ಶಾಲೆಗೆ ಸಂಬಂಧಿಸಿದಂಥ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಮ್ಯಾಂಡೇಟರಿಯಾಗಿ ಗೌರ್ಮೆಂಟ್ ಸ್ಕೂಲ್ಸ್ ಅಪ್ಲೋಡ್ ಮಾಡಬೇಕಾಗತ್ತೆ. ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳೇನಿದೆ ಏಡೆಡ್ ಸ್ಕೂಲ್ಸು ಮತ್ತು ಅನ್ಎಡೆಡ್ ಸ್ಕೂಲ್ಸ್ಗಳು ಇಲ್ಲಿ ಅಪ್ಲೋಡನ್ನು ಮಾಡಬೇಕಾಗತ್ತೆ. ಸೊ ಆತ್ಮೀಯರೇ, ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಸೊ ಯಾವ ಒಂದು ಪ್ರಾಪರ್ ವೇ ಇದೆ ಹಾಗೂ ಏನೆಲ್ಲ ಒಂದು ಸೈಜ್ ಇರಬೇಕು, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತೇವೆ. ಸೊ ಆತ್ಮೀಯ ಸ್ನೇಹಿತರೆ, ನಿಮ್ಮ ಈ ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಏನಿದೆ, ನಿಮ್ಮ ಶಾಲೆ ಲಾಗಿನ್ ಅಂದರೆ ಏಡೆಡ್ ಇರ್ಬೋದು, ಅನ್ಎಡೆಡ್ ಇರ್ಬೋದು, ಯಾವುದೇ ಪ್ರೈವೇಟ್ ಸ್ಕೂಲ್ಸ್ ಇರ್ಬೋದು, ನಿಮ್ಮ ಶಾಲೆಯ ಒಂದು ಸ್ಕೂಲ್ ಲಾಗಿನನ್ನು ಓಪನ್ ಮಾಡಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ. ಸೊ ರೈಟ್ ಸೈಡ್ ಒಂದು ಲಿಂಕನ್ನು ಕೊಡಲಾಗಿದೆ, ಏನಂದರೆ ಸ್ಕೂಲ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ. ಸೊ ಸ್ಕೂಲ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಮತ್ತೊಂದು ಇನ್ಫೋ ಓಪನ್ ಆಗುತ್ತೆ. ಅಲ್ಲಿ ಸ್ಟೇಟ್ ಬರ್ತದೆ, ಡಿಸ್ಟ್ರಿಕ್ಟ್ ಬರುತ್ತೆ, ಬ್ಲಾಕ್ ಬರುತ್ತೆ ಹಾಗೂ ನಿಮ್ಮ ಶಾಲೆ ಬರುತ್ತೆ. ಇಲ್ಲಿ ಕೆಳಗಡೆ ನೀವು ಸರ್ಚ್ ಅಂತ ಕೊಡಬೇಕು. ಸರ್ಚ್ ಅಂತ ಕ್ಲಿಕ್ ಮಾಡಿದಾಗ ಈ ಕೆಳಗಡೆ ಇರುವಂಥ ಡಾಕ್ಯುಮೆಂಟ್ಸ್ಗಳ ಪಟ್ಟಿ ಬರುತ್ತೆ. ಸೊ ಬನ್ನಿ ನೋಡ್ತಾ ಹೋಗೋಣ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗಿದೆ. ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಸೊ ಪ್ರಥಮವಾಗಿ ಮೊದಲನೇ ಪಾಯಿಂಟ್ ಏನಿದೆ ಅಂದರೆ, ಇಲ್ಲಿ ಸೆಲ್ಫ್ ಅಟೆಸ್ಟೆಡ್ ಕಾಪಿ ಸ್ಕೂಲ್ ಟೈಮ್ ಟೇಬಲ್ ಅಂದರೆ ನಿಮ್ಮ ಶಾಲೆಯ ಒಂದು ಟೈಮ್ ಟೇಬಲನ್ನು ಒಂದು ಅಟೆಸ್ಟೆಡ್ ಮಾಡಿರುವಂಥ ಒಂದು ಕಾಪಿ. ಆಮೇಲೆ ಸ್ಟೂಡೆಂಟ್ ಎನ್ರೋಲ್ಮೆಂಟು ಆ್ಯಸ್ ಪರ್ ದ STS ಹಾಗೂ ಅಟೆಂಡೆನ್ಸು. ಸೊ ಈ ಮೂರು ಡಾಕ್ಯುಮೆಂಟ್ಸ್ಗಳನ್ನು ನಾವು PDF ಮಾಡಿ ಒಂದೇ ಸಿಂಗಲ್ ಫೈಲನ್ನು ಮಾಡಬೇಕು. ಆ ಸಿಂಗಲ್ ಫೈಲನ್ನು ಮಾಡಬೇಕು. ಇಲ್ಲಿ ಮುಂದೆ ಏನಾಗುತ್ತೆ, ಇದು ಒಂದು ಗೌರ್ಮೆಂಟ್ ಶಾಲೆ ಆಗಿರೋದ್ರಿಂದ ಡಾಕ್ಯುಮೆಂಟ್ ಸ್ಟೇಟಸ್ ನಾಟ್ ರಿಕ್ವೈರ್ ಅಂತ ಬಂದಿದೆ. ಇನ್ನು ಪ್ರೈವೇಟ್ ಶಾಲೆಗಳಾಗಿದ್ದಲ್ಲಿ ಇಲ್ಲಿ ಅಪ್ಲೋಡ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಅಪ್ಲೋಡ್, ಇಲ್ಲಿ ನಾಟ್ ರಿಕ್ವೈರ್ ಅಂತ ಏನು ನೋಡ್ತಾ ಇದ್ದೀರಿ, ಇಲ್ಲಿ ಅಪ್ಲೋಡ್ ಎಂಬ ಆಪ್ಷನ್ಸ್ ಬರುತ್ತೆ. ಸೊ ನಾವೇನು ಮಾಡಬೇಕಾಗುತ್ತೆ, ಸ್ಕೂಲಿನ ಟೈಮ್ ಟೇಬಲ್ ಮತ್ತು ಸ್ಟೂಡೆಂಟ್ ಎನ್ರೋಲ್ಮೆಂಟು ಹಾಗೂ ಅಟೆಂಡೆನ್ಸು. ಸೊ ಈ ಮೂರನ್ನು ನಾವೇನು ಮಾಡಬೇಕು, ಒಂದೇ PDF ಮಾಡಿಕೊಂಡು ಇಲ್ಲಿ ಚೂಸ್ ಫೈಲ್ ಅಂತ ಮಾಡಬೇಕು. ಚೂಸ್ ಫೈಲ್ ಅಂತ ನಾವು ಏನು ಮಾಡಿ ಆ ಒಂದು ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡನ್ನು ಮಾಡಬೇಕಾಗತ್ತೆ. ಇನ್ನು ಎರಡನೇ ಡಾಕ್ಯುಮೆಂಟ್ಸ್ ನಾವೇನು ಅಪ್ಲೋಡ್ ಮಾಡಬೇಕಾಗಿದೆ ಅಂದರೆ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಡೀಟೇಲ್ಸ್. ಅಂದರೆ ಈ ಪಾಲಕರು ಮತ್ತು ಶಿಕ್ಷಕರ ಒಂದು ಅಸೋಸಿಯೇಷನ್, ಒಂದು ಸಂಘ ಈ ರೀತಿ ಮಾಡಿರುವಂಥ ಒಂದು ಮಾಹಿತಿ. ಸೊ ಅಸೋಸಿಯೇಷನ್ ಮಾಡಿ ಅದರಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಸದಸ್ಯರುಗಳು, ಸೊ ಈ ರೀತಿ ಪೇರೆಂಟ್ ಟೀಚರ್ ಅಸೋಸಿಯೇಷನ್ ಮಾಡಿರುವಂಥ ಡೀಟೇಲ್ಸಿನ ಒಂದು PDF ಅಪ್ಲೋಡ್ ಮಾಡಿ. ಮೂರನೇದು ಡಿಕ್ಲರೇಷನ್ ಬೈ ಮ್ಯಾನೇಜ್ಮೆಂಟ್ ರಿಗಾರ್ಡಿಂಗ್ ಲೆಫ್ಟ್ ಇನ್ಸ್ಟಾಲೇಷನ್ ಇಫ್ ದ ಬಿಲ್ಡಿಂಗ್ ಹ್ಯಾಸ್ 3 or more ಫ್ಲೋರ್ಸ್. 3 ಅಥವಾ 4 ಫ್ಲೋರ್ಸ್ ಇದ್ದರೆ ಇಲ್ಲಿ ಡಿಕ್ಲರೇಷನ್ ಕೊಡಬೇಕಾಗತ್ತೆ ಮ್ಯಾನೇಜ್ಮೆಂಟಿಂದ. ಏನು ರಿಗಾರ್ಡಿಂಗ್ ಯಾವುದು, ಲೆಫ್ಟ್ ಇನ್ಸ್ಟಾಲೇಷನ್ ಇಫ್ ದ ಬಿಲ್ಡಿಂಗ್ ಹ್ಯಾಸ್ 3 or more ಫ್ಲೋರ್ಸ್, ಅದ್ರ ಬಗ್ಗೆ ಒಂದು ಡಿಕ್ಲರೇಷನ್ನ ಬರ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಟ್ರಸ್ಟ್ ಡೀಡ್, ಸೊಸೈಟಿ ರಿಜಿಸ್ಟ್ರೇಷನ್ನು, ಕಂಪ್ನಿ ರಿಜಿಸ್ಟ್ರೇಷನ್ ಕಾಪಿ. ಸೊ ಇವುಗಳನ್ನು PDF ಮಾಡಿ ಅಪ್ಲೋಡ್ ಮಾಡಬೇಕು. ಇಫ್ ಸ್ಕೂಲ್ ಈಸ್ ರನ್ ಬೈ ಸೊಸೈಟಿ ದೆನ್ ಸೊಸೈಟಿ PTR ಕಾಪಿ ಬೇಕಾಗುತ್ತೆ. ಶಾಲೆ ಏನಾದರೂ ಒಂದು ಸೊಸೈಟಿಯಿಂದ ರನ್ ಆಗ್ತಾ ಇದ್ದರೆ ಸೊಸೈಟಿಯ ಒಂದು PTR ಕಾಪಿಯನ್ನು ನೀವು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಇಫ್ ಎನಿ ಚೇಂಜಸ್ ಇನ್ ದ ಟ್ರಸ್ಟ್ ದೆನ್ ಟ್ರಸ್ಟ್ ಅಮೆಂಡ್ಮೆಂಟ್ ಕಾಪಿ ಬೇಕು. ನೋಡಿ, ಟ್ರಸ್ಟ್ ಅಡಿಯಲ್ಲಿ ಶಾಲೆ ರನ್ ಆಗ್ತಾ ಇರುತ್ತೆ, ಟ್ರಸ್ಟ್ನಲ್ಲಿ ನೀವೇನಾದರೂ ಬದಲಾವಣೆ ಮಾಡಿದರೆ ಅಲ್ಲಿ ಅಮೆಂಡ್ಮೆಂಟ್ ಮಾಡಿರುವಂಥ ಕಾಪಿಯನ್ನು ಅಪ್ಲೋಡ್ ಮಾಡಿ. ಇಫ್ ಓನ್ ಸ್ಕೂಲ್ ಲ್ಯಾಂಡ್ ದೆನ್ ಲ್ಯಾಂಡ್ ಡೀಟೇಲ್ಸ್ ಬೇಕು. ಶಾಲೆ ಒಂದು ಆವರಣ ಏನಿದೆ, ಶಾಲೆಯ ಒಂದು ಜಾಗ ನೀವು ಓನ್ ಆಗಿದ್ದರೆ, ಸ್ವಂತದಾಗಿದ್ದರೆ ಅಲ್ಲಿ ಖಾತಾ ಕಾಪಿ ಬೇಕು, ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಬೇಕು. ಇಫ್ ಲ್ಯಾಂಡ್ ಈಸ್ ಲೀಸ್ ಆರ್ ರೆಂಟೆಡ್ ದೆನ್ ರಿಜಿಸ್ಟರ್ಡ್ ಲೀಸ್ ಬೇಕು. ಲೀಸ್ ಮಾಡ್ಕೊಂಡ್ರೆ ಅದು ರಿಜಿಸ್ಟ್ರೇಷನ್ ಆಗಿರಬೇಕು ಲೀಸಿಂದು. ಅಥವಾ ರೆಂಟ್ ಇದ್ದರೆ ರೆಂಟ್ ಡೀಡ್ ಕಾಪಿ, ಖಾತಾ ಕಾಪಿ, ಟ್ಯಾಕ್ಸ್ ಪೇಡ್ ರಿಸಿಪ್ಟ್ಸು ಇರಬೇಕು. ಡಾಕ್ಯುಮೆಂಟ್ ಶುಡ್ ಬಿ ಇನ್ ಓನರ್ಸ್ ನೇಮ್. ಎಲ್ಲ ಡಾಕ್ಯುಮೆಂಟ್ಸ್ಗಳು ಆ ಒಂದು ಓನರ್ ನೇಮ್ನಲ್ಲಿ ಇರಬೇಕು. ಇದು ಭಾಳ ಇಂಪಾರ್ಟೆಂಟು. ಈ ಡಾಕ್ಯುಮೆಂಟ್ಸ್ಗಳನ್ನು ಕೂಡ PDF ಮಾಡಿ ಅಪ್ಲೋಡನ್ನು ಮಾಡಿ. ಇನ್ನು ಸ್ಕೂಲ್ ಲ್ಯಾಂಡ್ ಕನ್ವರ್ಷನ್ ಕಾಪಿ ಅದನ್ನು ಅಪ್ಲೋಡ್ ಮಾಡಬೇಕು. ಸ್ಕೂಲ್ ಬಿಲ್ಡಿಂಗ್ ಪ್ಲ್ಯಾನು ಅಪ್ರೂವ್ಡ್ ಬೈ ಕಾಂಪಿಟೆಂಟ್ ಅಥಾರಿಟಿ. ನೋಡಿ, ನೆಕ್ಸ್ಟ್ ಸ್ಕೂಲ್ ರಿಜಿಸ್ಟ್ರೇಷನ್ ಕಾಪೀಸ್ ಅಂತ ಬಂದಾಗ ಪ್ರತ್ಯೇಕವಾಗಿ 1 to 5 ಇದ್ದು, ಆಮೇಲೆ 6 to 7 ರಿಜಿಸ್ಟ್ರೇಷನ್ ಕಾಪೀಸ್, 8 to 10 ಅಥವಾ 1 to 8, 9 to 10, 1 to 10. ಸೊ ಈ ಒಂದು ವಿಂಗನಲ್ಲಿ ಒಂದು ರಿಜಿಸ್ಟ್ರೇಷನ್ ಕಾಪೀಸನ್ನು ಅಪ್ಲೋಡ್ ಮಾಡಬೇಕು. ಸೊ ಸಾಮಾನ್ಯವಾಗಿ ಗೌರ್ಮೆಂಟ್ ಸ್ಕೂಲ್ಸ್ ಅಂತ ಬಂದಾಗ ಈ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಪ್ರೈವೇಟ್ ಸ್ಕೂಲ್ಸ್ ಅಂತ ಬಂದಾಗ ಖಂಡಿತವಾಗಿಯೂ ಕೂಡ ಈ 10 ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಇದು ಒಂದು ವೇ. ಈ 10 ಡಾಕ್ಯುಮೆಂಟ್ ಆದಮೇಲೆ ನೆಕ್ಸ್ಟ್ ಇನ್ನೊಂದಿಷ್ಟು ಬರ್ತದೆ, ಸೀರಿಯಲ್ ನಂಬರ್ ಮತ್ತು ಏನೆಲ್ಲ ಬರ್ತದೆ. ಸೊ ಇಲ್ಲಿ ಓಕೆ, ಈಗ 11 ಇದೆ. ಏನು ಸ್ಕೂಲ್ ಫಸ್ಟ್ ರೆಕಗ್ನೇಷನ್ ಕಾಪಿ. ನೆಕ್ಸ್ಟ್ ಏನು ಮಾಡಬೇಕು, ಈಗ ಸ್ಕೂಲ್ ಫಸ್ಟ್ ರೆಕಗ್ನೇಷನ್ ಕಾಪಿ ಆಗಬೇಕು. ಆಮೇಲೆ ಮೀಡಿಯಮ್ ಚೇಂಜಸ್ ಕಾಪಿ. ಇಲ್ಲಿ ಏನಂದ್ರೆ ಏನಾದರೂ ಶಾಲೆಯಲ್ಲಿ ಮೀಡಿಯಮನ್ನು ಚೇಂಜಸ್ ಮಾಡಿದರೆ ಅದರ ಒಂದು ಕಾಪಿಯನ್ನು ಅಪ್ಲೋಡ್ ಮಾಡಬೇಕು. ಸೆಂಟ್ರಲ್ ಬೋರ್ಡ್ ಸ್ಕೂಲ್ಸ್ NOC ಕಾಪಿ ಫ್ರಮ್ ಸ್ಟೇಟ್ ಗೌರ್ಮೆಂಟ್. ಇದೊಂದು ವೇಳೆ ಸೆಂಟ್ರಲ್ ಬೋರ್ಡ್ ಸ್ಕೂಲ್ಸ್ ಆಗಿದ್ದರೆ ಅಲ್ಲಿ ಒಂದು ಸ್ಟೇಟ್ ಗೌರ್ಮೆಂಟಿಂದ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇಶ್ಯೂ ಆಗಿರುತ್ತೆ, ಅದನ್ನು ಅಪ್ಲೋಡ್ ಮಾಡಿ.
ಇನ್ನು ಫಸ್ಟ್ ಅಫಿಲಿಯೇಷನ್ ಕಾಪಿ ಬೇಕು. ಆಮೇಲೆ ಇಫ್ ಏಡೆಡ್ ಸ್ಕೂಲ್ ಇದ್ದರೆ ನೋಡಿ, ವಿಶೇಷವಾಗಿ ಇಲ್ಲಿ ಸೀರಿಯಲ್ ನಂಬರ್ 15ನಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಇಫ್ ಏಡೆಡ್ ಸ್ಕೂಲ್ ಆಗಿದ್ದರೆ ದೆನ್ ಗೌರ್ಮೆಂಟ್ ಆರ್ಡರ್ ಕಾಪಿ ಆಫ್ ಅಡ್ಮಿಟಿಂಗ್ ಟು ಗ್ರಾಂಟ್ಸ್, ಇದು ಗೌರ್ಮೆಂಟ್ ಆರ್ಡರ್ ಕಾಪಿ ಬೇಕು. ಆಮೇಲೆ ಸೀರಿಯಲ್ ನಂಬರ್ 16ನಲ್ಲಿ ಇಫ್ ಸ್ಕೂಲ್ ಶಿಫ್ಟೆಡ್ ಫ್ರಮ್ ಅ ಪರ್ಮಿಟೆಡ್ ಪ್ಲೇಸ್ ಆರ್ ಚೇಂಜ್ ಇನ್ ದ ಗವರ್ನೆನ್ಸ್ ಕೌನ್ಸಿಲ್ ದೆನ್ ಶಿಫ್ಟಿಂಗ್ ಆರ್ಡರ್ ಆರ್ ಹ್ಯಾಂಡಿಂಗ್ ಓವರ್ ದ ಆರ್ಡರ್ ಕಾಪಿ. ಸೊ ಇಲ್ಲಿ ಏನಾಗುತ್ತೆ, ಒಂದು ಪ್ಲೇಸ್ನಲ್ಲಿ ಪರ್ಮಿಷನ್ ಕೊಟ್ಟಿರ್ತಾರೆ, ಶಾಲೆ ರನ್ ಆಗುತ್ತೆ, ಅಲ್ಲಿನಿಂದ ಯಾವುದೋ ಬೇರೆ ಬೇರೆ ಕಾರಣಗಳಿಂದ ಶಿಫ್ಟ್ ಮಾಡಿರ್ತೀರಿ ಬೇರೆ ಪ್ಲೇಸಿಗೆ. ಸೊ ಶಿಫ್ಟ್ ಮಾಡಿರುವಂಥ ಒಂದು ಆರ್ಡರ್ ಕಾಪಿ ಬೇಕು. ಸೀರಿಯಲ್ ನಂಬರ್ 17ನಲ್ಲಿ ಈಗ ಇಫ್ ಸ್ಕೂಲ್ ನೇಮ್ ಚೇಂಜ್ಡ್ ದೆನ್ ಆರ್ಡರ್ ಫ್ರಮ್ ಅ ಕಾಂಪಿಟೆಂಟ್ ಅಥಾರಿಟಿ ಕಾಪಿ. ಹೌದಾ, ಸ್ಕೂಲ್ ನೇಮ್ ಏನಾದರೂ ಚೇಂಜ್ ಆಗಿದ್ದರೆ. ಟ್ರಸ್ಟ್ ಸೊಸೈಟಿ ಕಂಪ್ನಿ ನೇಮ್ ಇಸ್ ಚೇಂಜ್ಡ್ ದೆನ್ ಡಿಪಾರ್ಟ್ಮೆಂಟ್ ಆರ್ಡರ್ ಕಾಪಿ ಬೇಕು. ಅಡಿಷ್ನಲ್ ಸೆಕ್ಷನ್ ಪರ್ಮಿಷನ್ ಕಾಪಿ ಇಫ್ ಎನಿ, ಅಡಿಷ್ನಲ್ ಸೆಕ್ಷನ್ಸ್ ಏನಾದರೂ ಬೇಕಾದರೆ ಅದಕ್ಕೆ ಪರ್ಮಿಷನ್ ಕಾಪಿ ಬೇಕಾಗತ್ತೆ. ಆಮೇಲೆ ಟ್ರಸ್ಟ್ ಸೊಸೈಟಿ ಮೆಂಬರ್ಸ್ ಡೀಟೇಲ್ಸ್ ಬೇಕು ನೋಡಿ, ಟ್ರಸ್ಟು ಅಥವಾ ಸೊಸೈಟಿ ಮುಖಾಂತರ ಶಾಲೆ ರನ್ ಆಗ್ತಾಯಿದ್ರೆ ಡೀಟೇಲ್ಸ್ ಬೇಕು. ಅದಾದಮೇಲೆ ಸ್ಕೂಲ್ ರೀಸೆಂಟ್ ರೆಕಾಗ್ನೇಷನ್ ರಿನ್ಯೂವಲ್ ಕಾಪೀಸ್, ಫಸ್ಟ್ ರೆಕಗ್ನೇಷನ್ ಆಯ್ತಲ್ಲ, ಇದು ರೀಸೆಂಟು ಮತ್ತು ರಿನ್ಯೂವಲ್ ಆಗಿರುವಂಥದ್ದು ಕಾಪೀಸು. ಸ್ಟಾಫ್ ಶೆಡ್ಯೂಲ್ ಆಫ್ ಎಸ್ಟಾಬ್ಲಿಷ್ಮೆಂಟು, ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆಫ್ ಎ ಟೀಚಿಂಗ್ ಸ್ಟಾಫ್, ಇಟ್ಸ್ ವೆರಿ ಇಂಪಾರ್ಟೆಂಟು. ಸ್ಟಾಫ್ ಸ್ಯಾಲ್ರಿ ಡಿಸ್ಬರ್ಸ್ಮೆಂಟ್ ಥ್ರೂ ಅ ಬ್ಯಾಂಕ್ ಅಕೌಂಟ್ ಥ್ರೂನೇ ಇಲ್ಲಿ ಆಗಬೇಕು ಅದು. ಡೀಟೇಲ್ಸ್ ಆಫ್ ಸರ್ವಿಸ್ ಪ್ರೊಟೆಕ್ಷನ್ ಪ್ರೊವೈಡೆಡ್ ಟು ಸ್ಟಾಫ್ ನೋಡಿ, ESI PF. ಸೊ ಈ ಒಂದು ಸಿಬ್ಬಂದಿಗಳಿಗೆ ಏನು ಪ್ರೊಟೆಕ್ಷನ್ ಕೊಟ್ಟಿರ್ತೀರಿ, ಸೊ ಅದು ಕಾಪಿಯನ್ನು ಹಚ್ಚಬೇಕು. ಇನ್ನು ಸೀರಿಯಲ್ ನಂಬರ್ 26ನಲ್ಲಿ ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್ ಬೇಕಾಗತ್ತೆ, ಬಿಲ್ಡಿಂಗ್ ಸೇಫ್ಟಿ, ಹೌದಾ. ಆಮೇಲೆ ಬಿಲ್ಡಿಂಗ್ ಫೈರ್ ಸೇಫ್ಟಿ ಕಂಪ್ಲೈನ್ಸ್ ಸರ್ಟಿಫಿಕೇಟ್ ಬೇಕು. ಇನ್ನು ಅವೈಲಬಿಲಿಟಿ ಆಫ್ ಲೈಬ್ರರಿ, ಲ್ಯಾಬೊರೇಟರಿ, ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸು. ಸೀರಿಯಲ್ ನಂಬರ್ 29ನಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಮೀಟಿಂಗ್ ಪ್ರೊಸೀಡಿಂಗ್ಸ್ ಕಾಪಿ ಬೇಕು. ನೆಕ್ಸ್ಟ್ ಸ್ಕೂಲ್ ಸ್ಟ್ಯಾಬಿಲಿಟಿ ಫಂಡ್ ಇನ್ ಜಾಯಿಂಟ್ ನೇಮ್ ಇರ್ಬೋದು ಆ್ಯಂಡ್ ವ್ಯಾಲಿಡ್ ಟಿಲ್ ಡೇಟ್, ಇಲ್ಲಿವರೆಗೆ ಇರಬೇಕದು ಯಾವುದು, ಈ ಒಂದು ಸ್ಕೂಲ್ ಸ್ಟ್ಯಾಬಿಲಿಟಿ ಫಂಡ್. ಆ್ಯನ್ಯುವಲ್ ಫೈನಾನ್ಸ್ ಆಡಿಟ್ ರಿಪೋರ್ಟ್, ಪ್ರತಿ ವರ್ಷ ಕೂಡ ಏನು ಆಡಿಟ್ ಮಾಡಿಸಿರ್ತೀರಿ ಅದರದ್ದೊಂದು ರಿಪೋರ್ಟು. ಅಟೆಸ್ಟೆಡ್ ಕಾಪಿ ಆಫ್ ಸ್ಕೂಲ್ ಫೀ ನೋಟಿಫೈಡ್ ಬೈ ದ ಮ್ಯಾನೇಜ್ಮೆಂಟ್ ಆ್ಯಸ್ ಅಪ್ಲೋಡೆಡ್ ಇನ್ ಸ್ಟಾಫ್ ವೆಬ್ ಪೋರ್ಟಲ್ ಬೇಕು. ಆಮೇಲೆ RTA ರಿಯಂಬರ್ಸ್ಮೆಂಟ್ ಡೀಟೇಲ್ಸ್ ಬೇಕು. ಈಗ ವಿಶೇಷವಾಗಿ ಪ್ರೈವೇಟ್ ಸ್ಕೂಲ್ಸ್ ಅಂತ ಬಂದಾಗ ಮ್ಯಾನೇಜ್ಮೆಂಟ್ ಡಿಕ್ಲರೇಷನ್ ಆಫ್ ಕಂಪ್ಲೇಂಟ್ಸ್ ಆಫ್ ಕನ್ನಡ ಲರ್ನಿಂಗ್ ಆ್ಯಕ್ಟ್ 2015, ರೂಲ್ಸ್ ಇನ್ ಸ್ಕೂಲ್ ಆ್ಯಂಡ್ ನೋ ಡಿಸ್ಪ್ಯೂಟ್ ಅಗೇನೆಸ್ಟ್ ಮ್ಯಾನೇಜ್ಮೆಂಟ್. ಆಮೇಲೆ ಮ್ಯಾನೇಜ್ಮೆಂಟ್ ಡಿಕ್ಲರೇಷನ್ ಆನ್ ಕಂಪ್ಲೇಂಟ್ಸ್ ಆಫ್ RTA ಆ್ಯಕ್ಟ್ 2009, RTA ರೂಲ್ಸ್ 2012, NBC ಗೈಡ್ಲೈನ್ಸು, ಆಮೇಲೆ NCPCR ಗೈಡ್ಲೈನ್ಸ್ ಆ್ಯಂಡ್ ಸೋಷಲ್ ವೆಹಿಕಲ್ ಸೇಫ್ಟಿ ಗೈಡ್ಲೈನ್ಸ್ ಇನ್ ದ ಸ್ಕೂಲ್. ಸೊ ಆತ್ಮೀಯ ಸ್ನೇಹಿತರು, ಒಟ್ಟಾರೆಯಾಗಿ 35 ಕಾಲಮ್ನಲ್ಲಿ ನೀವು ಮಾಹಿತಿಯನ್ನು ಇಲ್ಲಿ ನೀವು ಅಪ್ಲೋಡನ್ನು ಮಾಡಬೇಕಾಗತ್ತೆ. ಸೊ ವಿಶೇಷವಾಗಿ ಈ ಎಲ್ಲ ಒಂದು ಕಾಲಮ್ಸ್ಗಳೇನಿದೆ, ಈ ಒಂದು ಪ್ರೈವೇಟ್ ಸ್ಕೂಲ್ಸ್ಗೆ ಸಂಬಂಧಿಸಿದಂಥ ಸ್ಕೂಲ್ಗೆ ಸಂಬಂಧಿಸಿದಂಥ ಮಾಹಿತಿ ಇದೆ. ಕೂಡಲೇ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಮಾಡ್ಕೊಳ್ಳಿ. ಇನ್ನು ಡಾಕ್ಯುಮೆಂಟ್ ಸೈಜ್ ಅಂತ ಬಂದಾಗ 1 MB ಸೈಜ್ ಇದ್ದರೆ ಈ ಒಂದು ಅಪ್ಲೋಡ್ ಆಗ್ತದೆ, 1 MB ನೀವು ಇರಬೇಕು. ಸೊ ಈ ರೀತಿಯ ಒಂದು ಎಜುಕೇಷ್ನಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಇನ್ನಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.